ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದ್ಯಾಕ್ರಿ, ಏನಾಯ್ತು? ಅಂದಾಕಿನಿ, ಯಾಕೋ ನನಗೆ ಭೂಮಿಕಾ ತುಂಬಾ ನೆನಪಾಗ್ತಿದ್ದಾಳೆ. ಅವಳನ್ನು ನೋಡಬೇಕು, ಅವಳನ್ನು ಮಾತಾಡಿಸ್ಬೇಕು ಅನ್ನಿಸ್ತಾ ಇದೆ. ನಾಳೆ ಅವಳು ಹುಡ್ದಬ್ಬ ಬೇರೆ. ಹೌದಲ್ವಾ ಅಪ್ಪ? ಎಸ್, ಹಾಗಿದ್ರೆ ನಾವೇನಾದ್ರೂ ಪ್ಲಾನ್ ಮಾಡಲೇಬೇಕು. ಅತ್ತಿಗೆ ಬರ್ಡೇನೋ? ಹಾಗಿದ್ರೆ ಆ ಟಾಸ್ಕ್ನ ನನಗೆ ಬಿಟ್ಬಿಡಿ, ಎಲ್ಲ ನಾನು ನೋಡ್ಕೋತೀನಿ. ನನಗಿಂತ ಇವೆಂಟ್ ಪ್ಲಾನ್ ಮಾಡೋರು ಬೇಕಾ? ಸೂಪರ್, ನೀನೆಲ್ಲ ನೋಡ್ಕೊ. ಸರಿ ಹೇಳು, ಏನು ಮಾಡೋಣ? ಹಾ, ಸರ್ಪ್ರೈಸ್ ಪಾರ್ಟಿ ಪ್ಲಾನ್ ಮಾಡೋಣ. ಏನು ಸರ್ಪ್ರೈಸ್ ಪಾರ್ಟಿನಾ? ಹಾ, ಇದೆಲ್ಲ ಹೇಗಿರ್ಬೇಕು ಅಂದ್ರೆ ಟಾಪ್ ಸೀಕ್ರೆಟ್ ತರ ಇರಬೇಕು. ನಾವ್ ಇಷ್ಟು ಜನರಿಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗಬಾರ್ದು. ಆ್ಯಂಡ್ ನನ್ನ ಅಣ್ಣನ ಹತ್ರ ಮಾತಾಡ್ತೀನಿ, ಅವನು ನಮ್ಮ ಜೊತೆಗೆ ಸೇರಿಸ್ಕೋಬಹುದು. ಎಲ್ರೂ ಸೇರಿ ಅತ್ತಿಗೆಗೆ ಸರ್ಪ್ರೈಸ್ ಪ್ಲಾನ್ ಮಾಡೋಣ. ಹೇಗಿರ್ಬೇಕು ಅಂದ್ರೆ ಅತ್ತಿಗೆ ಫುಲ್ ಶಾಕ್ ಆಗ್ಬಿಡ್ಬೇಕು. ನಾನು ಮ್ಯಾರೇಜ್ನಲ್ಲಿ ಅರೇಂಜ್ ಮಾಡ್ತೀನಿ, ಓಕೆನಾ? ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ. ಅಯ್ಯಯ್ಯೋ, ಅಲ್ಲೆಲ್ಲ ಯಾಕಮ್ಮ? ನಮ್ಮ ಭೂಮಿಗೆ ಮನೆ ಅಂದರೆ ತುಂಬ ಇಷ್ಟ. ಮನೇಲೇ ಮಾಡೋಣ. ರೀ, ಮತ್ತೆ ಮನೆಲ್ಲ ಮನೆ 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 ಅಂತ ನಾನು ಮನೇಲೇ ಇದ್ದು ನಂಗೆ ಮನೆ ನೋಡಿದ್ರೇ ಒಂದು ಅವರ್ಷನ್ ಬರ್ತಾ ಇದೆ. ಪ್ಲೀಸ್ ಬೇಡ ರೀ, ಎಲ್ಲಾದ್ರೂ ಹೊರಗಡೆ ಸೆಲೆಬ್ರೇಟ್ ಮಾಡೋಣ, ಚೆನ್ನಾಗಿರುತ್ತೆ. ನೀವೇನ್ರಿ ಮೂರೊತ್ತು ಮನೆ ಮನೆ ಅನ್ಕೊಂಡು? ಅಂತಾಕಿನಿ, ಅಲ್ಲಿ ಒಂದೊಂದು ಪ್ಲೇಟ್ಗೆ 2-3 ಸಾವಿರ ರೂಪಾಯಿ ಆಗತ್ತೆ ಕಣೆ. ಡೋಂಟ್ ವರಿ, ಪ್ಲೇಟ್ ಚೇಂಜ್ ಮಾಡ್ಬಿಡ್ತೀನಿ. ಇವ್ರು ಹೇಳ್ತಾ ಇರೋದು ಸರಿನೇ. ಹೊರಗಡೆ ಯಾಕೆ ಹೋಗಿ ಸೆಲೆಬ್ರೇಟ್ ಮಾಡಬೇಕು? ನಮಗೆ ಬಂಗಾರದಂಥ ಮನೆನೇ ಇದೆಯಲ್ಲ. ಏನಮ್ಮ ಮಹಿಮ, ಮನೇಲೆ ಏನಾದರೂ ಪ್ಲ್ಯಾನ್ ಮಾಡಿಬಿಡು, ಚೆನ್ನಾಗಿರುತ್ತೆ, ಅದೇ ಬೆಸ್ಟ್. ನಮಗೋಕೆ. ನನಗೂ ಓಕೆ. ಸರಿ ಅತ್ತೆ, ನನಗೂ ಓಕೆ. ಓ ಗಾಡ್, ಮತ್ತೆ ದುಡ್ಡು ಉಳಿಸೋ ಪ್ರೋಗ್ರಾಮಾ? ಇವ್ರು ಯಾವತ್ತೂ ಚೇಂಜ್ ಆಗಲ್ಲ, ನೆವರ್. ನಿನ್ನೆ ನಮ್ಮ ಆಫೀಸ್ ಕಿರಣ್ ಅವನು ಆಫೀಸಿಗೆ ಬಂದಿಲ್ಲ, ನಮ್ಮ ಬಾಸ್ ವೈಫು ಅವನು ಆಫೀಸಿಗೆ ಬಂದಿಲ್ಲ. ಎಲ್ಲೋ ಮಿಸ್ ಹೊಡಿತಾ ಇದೆ. ಓಹ್, ಇದಾ ಮ್ಯಾಟ್ರು? ಅದಕ್ಕೆ ನಿನ್ನೆ ನಮ್ಮ ಟೀಚರು ಗಾಯಬು, ಟೀಚರ್ ಲವರು ಗಾಯಬು. ನೆನ್ನೆ ನಮ್ಮ ಹುಡುಗ ಫೋನ್ ಮಾಡಿದ್ರೆ ಅವನು ನಾನು ಟೀಚರ್ ಜೊತೆ ಹೊರಗಡೆ ಹೋಗಿದ್ದೀನಿ ಅಂತ ಹೇಳ್ತಾ ಇದ್ದ. ಟೀಚರು ಚೆನ್ನಾಗಿ ಕ್ಲಾಸ್ ತಗೊಂಡಿರ್ತಾರಂತ ಅನ್ಸುತ್ತೆ. ಅವರಿಬ್ಬರ ಮಧ್ಯೆ ತುಂಬಾ ದಿನದಿಂದ ಅಫೇರ್ ಐತಿಯಂತೆ. ನಮ್ಮ ಮೇಡಮು ಅವನು ನೋಡಕ್ಕೆ ಅಂತಾನೆ ಇಲ್ಲಿ ಟೀಚರ್ ಆಗಿ ಬಂದಿರೋದಂತೆ. ಟ್ರೈನಿಂಗ್ ಬರೀ ನೆಪ ಅಷ್ಟೇ. ಅವರಿಬ್ಬರ ಮಧ್ಯೆ ಅಂದರ್ ಕಿ ಬಾತ್ ಬೇರೆನೇ ಇದೆ. ಹಾಂ, ಅವ್ರ ಆಟ ನೋಡಿದ್ರೆ ಗೊತ್ತಾಗಲ್ವಾ? ಬಾಸ್ ಹೆಂಡತಿನ ಇಷ್ಟು ಚೆನ್ನಾಗಿ ಭೂಮಿ ಅಂತಾನೆ ಕರೀತಾನೆ. ಬಾಸ್ ಹೆಂಡತಿನ ಆ ರೀತಿ ಕರೆಯೋದಕ್ಕೆ ಮೀಟ್ರ್ ಇರಬೇಕು, ಇಲ್ಲ ಮ್ಯಾಟ್ರ್ ಇರಬೇಕು. ಎರಡು ಇಲ್ಲ ಅಂದರೆ ಅದು ಯಾಕೆ ಸಾಧ್ಯ? ಅವರಿಬ್ಬರೇ ಇದ್ದಾಗ ಒಂದ್ ಲೆಕ್ಕ, ಎಲ್ರ ಮುಂದೆನೂ ಮೇಡಮ್ ನಂಗೆ ಕರೀತಾನೆ. ನನಗೆ ಡೌಟ್ ಇತ್ತು, ನಿನ್ನೆ ಇಷ್ಟೆಲ್ಲ ಆದ್ಮೇಲೆ ಕನ್ಫರ್ಮ್ ಆಯ್ತು ಇದು ಅದೇ ಕೇಸು ಅಂತ. ಒಟ್ನಲ್ಲಿ ನಮ್ಗೆಲ್ಲ ಒಳ್ಳೆ ಎಂಟರ್ಟೈನ್ಮೆಂಟು. ಏನ್ರ ಮಾತಾಡ್ತಾ ಇದ್ದೀರಾ? ಏನ್ ಮಾತಾಡ್ತಾ ಇದ್ದೀರಾ? ಆಫೀಸ್ ಅವರ್ಸಲ್ಲಿ ಕೆಲಸ ಮಾಡೋದು ಬಿಟ್ಟು ಇನ್ನೊಬ್ಬರ ಲೈಫ್ ಬಗ್ಗೆ ಚೀಪಾಗಿ ಮಾತಾಡ್ಕೊಂಡು ಮಜಾ ಮಾಡ್ತಾ ಇದ್ದೀರಾ. ನಾಚಿಕೆ ಆಗಲ್ಲ ನಿಮ್ಗೆ? ಕೆಲಸ ಮಾಡೋಕೆ ಇಷ್ಟ ಇದ್ರೆ ಮಾಡಿ, ಇಲ್ಲಾಂದ್ರೆ ತೊಲಗೋಗಿ. ಇದೇ ಫಸ್ಟ್ ಅಂಡ್ ಲಾಸ್ಟ್. ಇನ್ನೊಂದು ಸರ್ತಿ ಏನಾದರೂ ಇದು ರಿಪೀಟ್ ಆದ್ರೆ ಒಬ್ಬೊಬ್ಬರನ್ನು ಟರ್ಮಿನೇಟ್ ಮಾಡ್ಬಿಡ್ತೀನಿ. ಸುಮ್ಮನೆ ಮಾಡಲ್ಲ. ಲೈಫಲ್ಲೇ ಎಲ್ಲೂ ಕೆಲಸ ಸಿಗಬಾರ್ದು ಹಂಗೆ ಮಾಡ್ಬಿಡ್ತೀನಿ. ಕೆರಿಯರಲ್ಲಿ ಒಂದೇ ಒಂದು ಬ್ಲ್ಯಾಕ್ ಮಾರ್ಕ್ ಬಿದ್ರು ಏನಾಗುತ್ತೆ ಗೊತ್ತಲ್ಲ? ನಿಮ್ಗಳ ಲೈಫೇ ಬರ್ಬಾದ್ ಆಗ್ಬಿಡುತ್ತೆ. ಮೈಂಡ್ ಇಟ್. ಏನು ಹೇಳ್ದೆ ನೀನು? ಎಂಟರ್ಟೈನ್ಮೆಂಟ್ ಅವ್ರ ಹತ್ರ ಮಾತಾಡೋಕ್ಕೆ ಅಸಹ್ಯ ಆಗುತ್ತೆ. ಬರೀ ಕ್ವಾಲಿಫಿಕೇಶನ್ ಇದ್ರೆ ಸಾಲದು, ಕಾಮನ್ ಸೆನ್ಸು ಇರಬೇಕು. ಮನುಷ್ಯ ಅಂದಮೇಲೆ ಸ್ವಲ್ಪನಾದ್ರೂ ಮನುಷ್ಯತ್ವ ಇರಬೇಕು. ಅದು ನಿಮ್ಗಳಿಗಿದೆಯೇನು? ಮನುಷ್ಯರ ನೀವು? ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕು. Get out of my sight, I say. Get out!
ಅತ್ತಿಗೆ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ನಾಲಾಯರಿ ನನ್ನ ಮಕ್ಕಳು. ಏನಾದರೂ ಕೇಳಿಸ್ಕೊಂಬಿಟ್ನಾ? ಅದೇ ನಮ್ಮ ಎಂಪ್ಲಾಯೀಸು ವರ್ಕಿಂಗ್ ಅವರ್ಸಲ್ಲಿ ಏನೋ ತಲಾಟೆ ಮಾತಾಡ್ತಾ ಕೂತಿದ್ರು, ಅದಕ್ಕೆ ಸ್ವಲ್ಪ ಬೈದೆ ಅಷ್ಟೇ. ಎಲ್ಲ ಮಾಮೂಲಿ. ಬಾ ಹೋಗೋಣ ಬಾ. ಎಂಥ ಫ್ರೆಂಡೋ ನೀನು ನನಗೆ. ನನಗೆ ನೋವಾಗತ್ತೆ ಅಂತ ಎಲ್ಲನೂ ನನ್ನಿಂದ ಮುಚ್ಚಿಡ್ತಾ ಇದೆಯಾ, ಒದ್ದಾಡ್ತಾ ಇದೆಯಾ. ಆದರೆ ನನಗೆಲ್ಲ ಕೇಳಿಸ್ತು ಕಣೋ. ಕೇಳಿಸೋದು ಮಾತ್ರ ಅಲ್ಲ, ತುಂಬ ವಿಷಯ ಕಣ್ಣಿಗೆ ಕಾಣಿಸ್ತಾ ಇದೆ. ಹಾಯ್ ಪುಟಿ. ಹಾಯ್ ಅಣ್ಣ, ಹೇಗಿದ್ಯಾ? ನಾನು ಸೂಪರ್ ಆಗಿದ್ದೀನಿ. ನೀ ಹೇಗಿದ್ಯಪ್ಪ? ಹಾಯ್ ಅಣ್ಣ, ನಾನು ಚೆನ್ನಾಗಿದ್ದೀನಿ. ಅಣ್ಣ, ನಾಳೆ ಒಂದು ವಿಶೇಷ ಇದೆ, ಗೆಸ್ ಮಾಡು. ವಿಶೇಷ ಏನು? ಓ ಗಾಡ್ ಅಣ್ಣ, ನಾಳೆ ಅತ್ತಿಗೆ ಬರ್ಡೇ. ಬರ್ಡೇನಾ? ಹೌದು ಬಾವಾ, ನಾಳೆ ಅಕ್ಕನ ಬರ್ತಡೆ. ಅಣ್ಣ, ನಾಳೆ ನೀನು ಆಫೀಸ್ಗೆ ಹೋಗ್ಲೇಬೇಡ. ಎಲ್ರೂ ಸೇರಿ ಅತ್ತಿಗೆಗೆ ಒಂದು ಸರ್ಪ್ರೈಸ್ ಕೊಡೋಣ. ನಾಳೆ ನೀನು ಅತ್ತಿಗೆ ಕೈಗೆ ಸಿಗ್ಲೇಬೇಡ, ಅದನ್ನ ನಾನು ಪ್ಲಾನ್ ಮಾಡ್ತೀನಿ. ನಾನು ಅಲ್ಲಿಗೆ ಹೋಗಿ ಅತ್ತಿಗೆನ ಇಲ್ಲಿ ಕರ್ಕೊಂಡು ಬರ್ತೀನಿ. ನಾನು ಕರ್ಕೊಂಡ್ ಬಂದ್ರೆ ಅವ್ರಿಗೆ ಡೌಟೇ ಬರಲ್ಲ. ಎಲ್ರೂ ಒಂದೇ ಕಡೆ ಸೇರಿ ಅತ್ತಿಗೆ ಬರ್ಡೇ ಸೆಲೆಬ್ರೇಟ್ ಮಾಡೋಣ. ಎಲ್ಲ ಓಕೆ ಪುಟಿ, ಬಟ್ ಒಂದು ಸ್ಮಾಲ್ ಚೇಂಜ್. ಬರ್ಡೇ ಪಾರ್ಟಿ ನಮ್ಮನೇಲಿ ನಡೆಯುತ್ತೆ. ಅಣ್ಣ, ಅದು ಪ್ಲೀಸ್ ಪುಟಿ, ಬರ್ಡೇ ಪಾರ್ಟಿ ನಮ್ಮನೇಲಿ ಆಗಲಿ. ಅದು ಬರೀ ಬರ್ಡೇ ಪಾರ್ಟಿ ಮಾತ್ರ ಆಗಿರಲ್ಲ, ಸುಮಾರು ವಿಷಯಗಳನ್ನ ನಾನು ಕ್ಲಾರಿಫೈ ಮಾಡಬೇಕು. ಸೊ ಎಲ್ಲ ಒಂದು ಕಡೆ ಸೇರಿದ್ರೆ ಚೆನ್ನಾಗಿರುತ್ತೆ. ಈ ವಿಷಯಕ್ಕೆ ಎಲ್ಲರೂ ಇರಬೇಕು. ಐ ಮೀನ್ ಬರ್ಡೇ ಸೆಲೆಬ್ರೇಷನ್ಗೆ ಎಲ್ಲರೂ ಇರಬೇಕು. ಎಲ್ಲರೂ ತಮ್ಮ ಮನಸ್ಸಿನ ವಿಷಯಗಳನ್ನ ಹೇಳ್ಕೊಳ್ಳೋಕ್ಕೆ, ವಿಷಸ್ನ ಶೇರ್ ಮಾಡ್ಕೊಳ್ಳೋಕ್ಕೆ. ಸೊ ಬರ್ಡೇ ಪಾರ್ಟಿ ನಮ್ಮಲ್ಲೇ ಇಟ್ಕೊಳ್ಳೋಣ, ಅದೇ ಬೆಸ್ಟ್. ಯಾ, ನಾನು ಮತ್ತೆ ಕಾಲ್ ಮಾಡಿ. ಓಕೆ ಅಣ್ಣ, ಬಾಯ್. ಗೆಳೆಯ, ಏನೋ ಪಾರ್ಟಿ ಗಿರ್ಟಿ ಅಂತ ಇದೆಯಾ? ಹೊಸ ವಿಷಯ, ಗುಡ್ ನ್ಯೂಸ್ ಏನಾದರೂ ಕೊಡೋದಿತ್ತೇನೋ? ನಾಳೆ ಭೂಮಿಕಾ ಅವ್ರ ಬರ್ಡೇ, ಸೊ ಆ ಪಾರ್ಟಿ ಬಗ್ಗೆ ಮಾತಾಡ್ತಾ ಇದ್ದೆ. ಓ, ಅತ್ತಿಗೆ ಬರ್ತ್ಡೇ ಪಾರ್ಟಿನಾ? ನಮ್ಮನ್ನ ಪಾರ್ಟಿಗೆ ಇನ್ವೈಟ್ ಮಾಡಲ್ವಾ? ನೀನು ಬರ್ದೆ ಪಾರ್ಟಿ ಹೇಗಪ್ಪ ನಡೆಯುತ್ತೆ? ನೀನು ಬರಲೇಬೇಕು. ಹಾಗೆ ಅಪರ್ಣ ಮತ್ತೆ ಮಕ್ಕಳು ಎಲ್ಲರನ್ನೂ ಕರ್ಕೊಂಬಂದು. ಗೆಳೆಯ, ಹೌದು, ಅತ್ತಿಗೆಗೆ ಗಿಫ್ಟ್ ಏನು ಕೊಡ್ತಾ ಇದೆಯಾ? ಈಗಲೇ ಹೇಳೋವಂಥದ್ದಲ್ಲ, ನಾಳೆ ನೀನೇನು ನೋಡ್ತೀಯ. ನಾಳೆ ನಾನು ಕೊಡೋ ಬರ್ಡೇ ಗಿಫ್ಟು ಅವರು ಲೈಫ್ ಲಾಂಗ್ ಮರೆಯಲ್ಲ. ನಾಳೆ ಅವ್ರ ಬರ್ಡೇ ನಮ್ಮ ಮನೇಲಿ ನಡೆಯೋ ಲಾಸ್ಟ್ ಬರ್ಡೇ ಆಗಿದೆ. ಅಂದರೆ ಮುಂದಿನ ಸರ್ತಿಯಿಂದ ಅವ್ರ ಬರ್ಡೇ ಪಾರ್ಟಿನ ಬೇರೆ ಕಡೆ ಸೆಲೆಬ್ರೇಟ್ ಮಾಡೋ ಥರ ಆಗುತ್ತೆ ಅಂತ. ಸರಿ ಬಿಡಪ್ಪ, ನೀನು ಏನೇನೋ ಹೇಳಿದೆ, ಆದರೆ ನನಗೇನು ಅರ್ಥ ಆಗಲಿಲ್ಲ. ಎಲ್ಲ ಒಗಟಿನ ಥರನೇ ಇತ್ತು. ನಾಳೆ ಅಲ್ಲಿ ಬರ್ತೀನಲ್ಲ, ಎಲ್ಲದಕ್ಕೂ ತೆರೆ ಬೀಳುತ್ತೆ. ಹಾಂ, ಓಕೆ. ಹೌದು, ಎಲ್ಲ ಇರುತ್ತಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.